ಮುಂಗಾರು ಮಳೆ ನರ್ತನಕ್ಕೆ ದೇವರ ನಾಡು ತಲ್ಲಣಗೊಂಡಿದೆ. ಕೇರಳದಲ್ಲಿ ಮುಂಗಾರು ಮಳೆಗೆ 11 ಜನ ಬಲಿಯಾಗಿದ್ದಾರೆ. ಮಳೆಗೆ ನಿನ್ನೆ ಒಂದೇ ದಿನ 5 ಜನರ ಸಾವಾಗಿದೆ. ಧಾರಾಕಾರ ಮಳೆಗೆ ವಿದ್ಯುತ್ ಕಂಬಗಳು ಧರೆಗೆ ಉರುಳಿವೆ. ಮುಂಗಾರು ಮಳೆಯ ನರ್ತನಕ್ಕೆ ದೇವರ ನಾಡು ತಲ್ಲಣಗೊಂಡಿರುವಂಥದ್ದು ನಿಜಕ್ಕೂ ಅಲ್ಲಿನ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಕೇರಳದಲ್ಲಿ ಮುಂಗಾರು ಮಳೆಗೆ ಬರೋಬ್ಬರಿ 11 ಜನ ಬಲಿಯಾಗಿರುವಂಥದ್ದು. ಇನ್ನು ಮಳೆಗೆ ನಿನ್ನೆ ಒಂದೇ ದಿನ 5 ಜನರ ಸಾವಾಗಿದೆ. ಕೇರಳದ ಪ್ರಸಿದ್ಧ ಅಲುವಾ ಶಿವ ದೇವಾಲಯಕ್ಕೂ ಕೂಡ ಇದೀಗ ಜಲದಿಗ್ಬಂಧನ ಆಗಿರುವಂಥದ್ದು. ಎನಾರ್ಕುಲಂ ಬಳಿಯ ಅಲುವಾಗ ಕೂಡ ಇದೀಗ ಶಿವನ ದೇಗುಲಕ್ಕೂ ಕೂಡ ಜಲಾವೃತ ಆಗಿರುವಂಥದ್ದು. ನೀರಿನಲ್ಲೇ ತೆರಳಿ ಪೂಜೆ ಕೂಡ ಮಾಡ್ತಿದ್ದಾರೆ ಭಕ್ತಾದಿಗಳು. ಮೆಟ್ಟಿಲುಗಳ ಮೇಲಿಂದ ಜಲಪಾತದಂತೆ ಹರಿದು ಬರ್ತಾ ಇದೆ ನೀರು. ಮಳೆಗೆ ಪೆರಿಯಾರ್ ನದಿ ನೀರಿನ ಮಟ್ಟ ಕೂಡ ಏರಿಕೆಯಾಗಿದೆ. ಕೇರಳದ ಪ್ರಸಿದ್ಧ ಅಲುವಾ ಶಿವ ದೇವಾಲಯಕ್ಕೆ ಇದೀಗ ಜಲದಿಗ್ಬಂಧನವಾಗಿದೆ. ಎನಾರ್ಕುಲಂ ಬಳಿಯ ಅಲುವಾ ಶಿವ ದೇಗುಲ ಜಲಾವೃತಗೊಂಡಿದ್ರೂ ಕೂಡ ಭಕ್ತಾದಿಗಳು ನೀರಿನಲ್ಲೇ ತೆರಳಿ ಪೂಜೆಯನ್ನ ಮಾಡ್ತಿದ್ದಾರೆ ಶಿವನಿಗೆ. ಮೆಟ್ಟಿಲುಗಳ ಮೇಲಿನಿಂದ ಜಲಪಾತದಂತೆ ಹರಿತಾ ಇದೆ ನೀರು. ಆದರೂ ಕೂಡ ಜನರು ಭಕ್ತಿ ಕಮ್ಮಿ ಆಗಲಿಲ್ಲ ದೇವರ ಮೇಲೆ. ಆ ನೀರಿನಲ್ಲೇ ತೆರಳಿ ಅಲ್ಲಿ ಶಿವನ ಪೂಜೆಗೆ ಮುಂದಾಗಿದ್ದಾರೆ. ಇನ್ನು ಮಳೆಗೆ ಪೆರಿಯಾರ್ ನದಿ ನೀರಿನ ಮಟ್ಟ ಕೂಡ ಏರಿಕೆ ಆಗಿರುವಂಥದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಶಿವನ ಪೂಜೆ ಆ ಮಳೆ ನೀರಿನಲ್ಲಿಯೂ ಕೂಡ ಸಾಗ್ತಾ ಇದೆ. ಭಕ್ತರಿಂದ ಪೂಜೆ ಸಲ್ಲಿಕೆ ಆಗ್ತಾ ಇದೆ.